ಹಲೋ, ವೆಲ್ಕಮ್ ಬ್ಯಾಕ್. ನಾನಿವತ್ತು ಡೈರೆಕ್ಟಾಗಿ ಕಿಚನಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ನಾನಿವತ್ತೊಂದು ಹೆಲ್ತಿ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಯೂಶಲಿ ಜಾಸ್ತಿ ಔಟ್ಸೈಡ್ ಫುಡ್ನ ಪ್ರಿಫರ್ ಮಾಡಲ್ಲ. ಆದಷ್ಟು ಹೆಲ್ತಿ ಫುಡ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ನಕ್ಕೆ ಟ್ರೈ ಮಾಡ್ತೀನಿ. ನಾನಿವತ್ತು ನೇಚರ್ ಶೋರ್ ಅವರ ಮೋರಿಂಗಾ ಲೀಫ್ ಅಂದ್ರೆ ನುಗ್ಗೆ ಸೊಪ್ಪಿನ ಪೌಡರ್ನ ಹಾಕ್ಬಿಟ್ಟು ಆಟಾಗೆ ಮಿಕ್ಸ್ ಮಾಡಿ ಚಪಾತಿನ ಮಾಡ್ತಾ ಇದ್ದೀನಿ. ಹೆಲ್ತಿ ಚಪಾತಿನ ಮಾಡ್ತಾ ಇದ್ದೀನಿ. ಇದರಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಮತ್ತೆ ನ್ಯಾಚುರಲ್ ಆಗೂ ಇರುತ್ತೆ. ಹೆಸರಲ್ಲೇ ಇದೆ ನೇಚರ್ ಶೋರ್. ಇದರಲ್ಲಿ ನಿಮಗೆ ಒಂದು ಆರೆಂಜ್ ಅಲ್ಲಿ ಇರೋದಕ್ಕಿಂತ 7 ಪಟ್ಟು ಜಾಸ್ತಿ ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ. ಬನಾನಲ್ಲಿ ಇರೋದಕ್ಕಿಂತ 15 ಪಟ್ಟು ಜಾಸ್ತಿ ಪೊಟ್ಯಾಷಿಯಂ ಇರುತ್ತೆ. ಮಕ್ಕಳು ಯೂಶಲಿ ಸೊಪ್ಪು ಮತ್ತೆ ತರಕಾರಿನ ಡೈರೆಕ್ಟ್ ಆಗಿ ಕೊಟ್ರೆ ತಿನ್ನಲ್ಲ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಇದೇ ನೋಡ್ಬೋದು ನೇಚರ್ ಶೋರ್ ಅವರ ಮೋರಿಂಗಾ ಲೀಫ್, ಅಂದರೆ ಇಂಗ್ಲೀಷಲ್ಲಿ ನುಗ್ಗೆ ಸೊಪ್ಪನ್ನ ಮೋರಿಂಗಾ ಅಂತ ಹೇಳ್ತಾರೆ. ನಮ್ಮ ಮಂದಿರಿಗೆಲ್ಲ ಟೈಮ್ ಇರೋದು ನುಗ್ಗೆ ಸೊಪ್ಪನ್ನ ತಂದು ತೊಳ್ದು ಸಾಂಬಾರು ಮತ್ತು ಪಲ್ಯ ಮಾಡೋರು. ನಮಗೆ ಈಗಿನ ಜನ್ರೇಷನ್ ಅವ್ರಿಗೆ ಟೈಮೂ ಸಿಗಲ್ಲ, ಪೇಷನ್ಸು ಇಲ್ಲ. ನಾನಿಲ್ಲಿ ಒಂದು 8ರಿಂದ 10 ಚಪಾತಿ ಮಾಡ್ಕೊಳ್ಳೋಕ್ಕೆ 1.5 ಸ್ಪೂನ್ ಪೌಡರ್ನ ಹಾಕೊತಾ ಇದ್ದೀನಿ. ಈ ಪೌಡರಲ್ಲಿ ಲ್ಯಾಕ್ ಆಫ್ ಎಸೆನ್ಷಿಯಲ್ ನ್ಯೂಟ್ರಿಷನ್ ಇರುತ್ತೆ. ಇದರಲ್ಲಿ ನಿಮಗೆ ಹೈ ಪ್ರೋಟೀನ್, ಐರನ್, ವಿಟಮಿನ್ ಸಿ, ವಿಟಮಿನ್ B6, ಮೆಗ್ನೀಷಿಯಮ್, ವಿಟಮಿನ್ ಎ, ವಿಟಮಿನ್ B2, ಪೊಟ್ಯಾಷಿಯಮ್, ಎಸೆನ್ಷಿಯಲ್ ನ್ಯೂಟ್ರಿಷನ್ ಏನೇನು ಬೇಕು ಬಾಡಿಗೆ ಎಲ್ಲ ಕಂಟೆಂಟು ಇರುತ್ತೆ. ಇದು ನಿಮಗೆ ಆಕ್ಸಿಡೇಟಿವ್ ಸ್ಟ್ರೆಸ್ನು ರೆಡ್ಯೂಸ್ ಮಾಡುತ್ತೆ. ಅದು ನಿಮಗೆ ಆರ್ಥೈಟಿಸ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮಿಂದ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು. ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟರ್ ಮತ್ತು ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಹೆಲ್ತ್ ಈಸ್ ವೆಲ್ತ್. ನಾನು ಯೂಶಲಿ ರೆಗ್ಯುಲರ್ ಚಪಾತಿ ಮಾಡೋಕ್ಕಿಂತ ಮನೆಯವ್ರಿಗೆಲ್ಲ ಈ ಥರ ಹೆಲ್ತಿ ಫುಡ್ನ ಆದಷ್ಟು ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮನೇಲಿ ಯೂಶಲಿ ಎಲ್ಲರೂ ಹೆಲ್ತಿ ಫುಡ್ಡೇ ಜಾಸ್ತಿ ಇಷ್ಟಪಡ್ತಾರೆ. ಮಗ ಯೂಶಲಿ ಸೊಪ್ಪು ತಿನ್ನಲ್ಲ, ಸೊ ಅದಕ್ಕೆ ಆದಷ್ಟು ಈ ಥರ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದ್ರ ಸ್ಮೆಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ನೀವು ಚಪಾತಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಚಪಾತಿ ಮಾಡಿದ್ರೆ ನುಗ್ಗೆ ಸೊಪ್ಪಿಂದ ಚಪಾತಿ ಮಾಡಿದ್ದೀರಾ ಅಂತ ಖಂಡಿತ ಗೊತ್ತಾಗಲ್ಲ. ನೀವು ಒಂದು 5 kg ಗೋಧಿ ಹಿಟ್ಟಿಗೆ ಒಂದು 200 ಗ್ರಾಮ್ ನೇಚರ್ ಶೋರ್ ಅವರ ಮೋರಿಂಗಾ ಲೀಫ್ ಪೌಡರ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದು ಸತಿ ನೀವು ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಿಲಿ ಇಟ್ಕೊಂಡು ಬೇಕಾದಾಗ ನೀವು ಚಪಾತಿನ ಮಾಡ್ಕೋಬೋದು. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನೇಚರ್ ಶೋರ್ ಅವರ ಮೋರಿಂಗಾ ಲೀಫ್ 100% ಪ್ಯೂರ್ ಆ್ಯಂಡ್ ಸರ್ಟಿಫೈಡ್ ಬೈ ಗೌರ್ಮೆಂಟ್ ಅಪ್ರೂವ್ಡ್ ಲ್ಯಾಬ್ಸ್. ನೇಚರ್ ಶೋರ್ ಅವರ ಮೋರಿಂಗಾ ಲೀಫ್ ಆಟಾ ಮಿಕ್ಸ್ ಜೊತೆಗೆ ನಿಮಗೆ 50 ಗ್ರಾಮ್ಸ್ ಹನಿ ಮತ್ತು ಒಂದು ಮೆಷರಿಂಗ್ ಸ್ಪೂನು ಸಹ ಸಿಗುತ್ತೆ. ಬಾಕ್ಸ್ ಒಳಗಡೆ ಪ್ಯೂರಿಟಿ ಸರ್ಟಿಫಿಕೇಟು ಸಹ ಇರುತ್ತೆ, ಗೌರ್ಮೆಂಟ್ ಅಪ್ರೂವ್ಡ್. ಚೆಕ್ ಮಾಡ್ಕೊಬೋದು. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆರ್ಡರ್ ಮಾಡೋರು ಪ್ಲೇಸ್ ಮಾಡ್ಬೋದು. ಇದು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಎಲ್ಲ ಆ್ಯಪ್ಸಲ್ಲೂ ಸಿಗುತ್ತೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಹೆಲ್ತಿ ನುಗ್ಗೆ ಸೊಪ್ಪಿನ ಚಪಾತಿ ಮತ್ತು ನಾನು ಟೊಮೆಟೊ ಗೊಜ್ಜನ್ನ ಮಾಡಿದ್ದೆ. ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ತೀನಿ. ಫೈನಲಿ ಮೋರಿಂಗಾ ಚಪಾತಿ, ನುಗ್ಗೆ ಸೊಪ್ಪಿನ ಚಪಾತಿ, ನುಗ್ಗೆ ಸೊಪ್ಪು ಪೌಡರ್ ಹಾಕ್ಬಿಟ್ಟು ಈ ತರ ಮಾಡ್ಕೊಟ್ರೆ ಮಕ್ಳಿಗೆ ಖಂಡಿತ ಇದರಲ್ಲಿ ಸೊಪ್ಪು ಆಡ್ ಆಗಿದೆ ಅಂತ ಗೊತ್ತಾಗಲ್ಲ. ಲಂಚ್ ಬಾಕ್ಸ್ಗೂ ನೀವು ಹಾಕಿ ಕಳಿಸ್ಬೋದು. ಅವ್ರಿಗೆ ಏನ್ ನ್ಯೂಟ್ರಿಷನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ವಿಟಮಿನ್ ಎಲ್ಲ ಖಂಡಿತ ಸೇರುತ್ತೆ. ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ, ನಿಮ್ ಮುಂದೆ ಒಂದ್ಸತಿ ಟೇಸ್ಟ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿದೆ, ಮಸ್ಟ್ ಟ್ರೈ. ನಾನು ಇದಕ್ಕೆ ಟೊಮೆಟೊ ಗೊಜ್ಜು ಕಾಂಬಿನೇಷನ್ ಮಾಡಿಕೊಂಡಿದ್ದೀನಿ. ಪನ್ನೀರ್, ಪಾಲಕ್ ಪನ್ನೀರ್, ಪನ್ನೀರ್ ಬಟರ್ ಮಸಾಲ ಏನಾದ್ರೂ ಮಾಡ್ಬೋದು. ಪಾಲಕ್ ಚಪಾತಿ ಮಾಡ್ತೀವಲ್ಲ ಅದೇ ತರ ಇದೆ. ಬಟ್ ಮಕ್ಳಿಗೆ ಖಂಡಿತ ಯಾವುದೇ ಕಾರಣಕ್ಕೂ ಸೊಪ್ಪು ಆಡ್ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಇದರದ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿಗಂಟ ಬೈ.